ಹಿರಿಯರು ದೊಡ್ಡವರಿದ್ದೀರಾ ಎಲ್ಲರೂ ಸ್ವಾತಂತ್ರ್ಯ ಅನ್ಕೊಂಡಿದ್ದೀರಾ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ನಮ್ಮ ನೋವು ಮನವಿ ಬೇಡಿಕೆ ಸರ್. ನಮ್ಮ ಬೇಡಿಕೆ ಒಂದೇ ಒಂದು ಬೇಡಿಕೆ ಮೇನ್ 1% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು. ಅದು ಏ ಗುಂಪಿನಲ್ಲೇ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಬಟ್ ಬೇರೆ ಯಾವುದಕ್ಕೂ ನಾವು ಒಪ್ಪೋದಿಲ್ಲ. ಇದೊಂದೇ ನಮ್ಮ ಬೇಡಿಕೆ ಆಗಿರೋದ್ರಿಂದ ಇದನ್ನು ಈಡೇರಿಸಬೇಕು. ಅತಿ ಏನು ಕೇಂದ್ರ ಸರ್ಕಾರದ ಏನು ಸುಪ್ರೀಂ ಕೋರ್ಟ್ ಏನಿದೆ ಆ ಕೋರ್ಟ್ ನಿಯಮಾನುಸಾರವಾಗಿನೇ ನಮಗೆ ಕೊಡ್ಬೇಕು. ಅದನ್ನ ಕೊಡ್ಬೇಕಂತ ನಾಗಮೋಹನ್ ದಾಸ್ ರಿಪೋರ್ಟ್ ಕೊಟ್ಟರು ಸಹಿತ ಈ ಸರ್ಕಾರಗಳು ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಬಹಳ ಅನ್ಯಾಯ. ವರದಿ ಜೊತೆಗೆ ಈ ಮೊದಲು ಅಧ್ಯಯನ ಮಾಡಿದಂತ ಸಮಾಯೋಗ ಆಗ್ಬೋದು, ಸದಾಶಿವ ಆಗ್ಬೋದು, ಅವರೆಲ್ಲರೂ ಸಹ ಅಲೆಮಾರಿಗಳಿಗೆ ಸೆಪರೇಟ್ ಆಗಿ ನೀವು ಇದನ್ನ ಕಲ್ಪಿಸ್ಕೊಡ್ಬೇಕು ಅಂತ ಮೀಸಲಾತಿ ಕಲ್ಪಿಸ್ಕೊಡ್ಬೇಕು, ಅವಾಗಲೇ ಇವ್ರಿಗೂ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲೇ ವರದಿ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿರೋದ್ರಿಂದ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಅದನ್ನ ಕಡ್ಡಾಯವಾಗಿ ನಮ್ಗೆ 1% ಕೊಡ್ಬೇಕು ಅಂತೇಳಿ ನಮ್ಮ ಆಗ್ರಹ ಇದೆ. ನಮ್ಮ ಎಲ್ಲ ಅಲೆಮಾರಿ ಸಮಾಜದ ಆಗ್ರಹ ಇದೆ. ಯಾಕಂದ್ರೆ ಶಿಕ್ಷಣ ಇದುವರೆಗೂ ಪಡೆದೇ ಇಲ್ಲ. ಅಲೆಮಾರಿಗಳು ಇವತ್ತಿನವರೆಗೂ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಅವಾಗ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಶಿಕ್ಷಣ ಕೊಡಕ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಮ್ಗೇನಪ್ಪ ಅಂದ್ರೆ ಸ್ಪೆಷಲ್ ಡ್ರೈವ್ ನಲ್ಲಿ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಹಾಸ್ಟೆಲ್ಗಳು ಕೊಡ್ಬೇಕು. ನಮ್ಮ ಸಮಾಜಕ್ಕೆ ಹಾಸ್ಟೆಲ್, ಶಾಲೆ, ವಸತಿ ಶಾಲೆಗಳು ಕೊಡ್ಬೇಕು. ಮತ್ತು 1% ಇದು ಕೊಡ್ಬೇಕು. ಇದೆಲ್ಲ ಕೊಟ್ರೇನೆ ನಮ್ಮ ಬೇಡಿಕೆ ಈಡೇರಿದಂಗೆ ಆಗ್ತದೆ. ಇದು ಏನು ಒಬ್ಬ ಮಾನವೀಯತೆ ಉಳ್ಳವರು ಈ ಕೆಲಸ ಮಾಡ್ತಾರ. ಅದಕ್ಕಾಗಿ ಈ ಮಂತ್ರಿ ಮಂಡಲಕ್ಕೆ ಎಲ್ಲರೂ ಈ ಜನಸಾಮಾನ್ಯರಲ್ಲಿ ಸಹಿತ ಈ ವಿಷಯ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಮಾಡಿದಾರ ಅಂತಕ್ಕಂಥ ಭಾವನೆ ಉಂಟಾಗಿದೆ. ಅದಕ್ಕೇನಪ್ಪ ಅಂದ್ರೆ ಆ ಭಾವನೆ ಮುಂದಿನ ದಿನಗಳಲ್ಲಿ ಕೆಟ್ಟದಾಗ್ತದೆ. ಅದಕ್ಕಾಗಿ ಅವ್ರು 1% ಕೊಟ್ಟು ಸಹಕಾರ ಮಾಡ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಇನ್ನೂ ಒಂದು ಸಜೆಷನ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಟೆಕ್ನಿಕಲಿ ಇದು ಕೊಡಕ್ ಆಗಲ್ಲ ಅಂತ ಹೇಳಿದ್ದು ಅಂತಂದ್ರೆ ಅದು ನಿಮ್ಮಿಂದಲೇ ಒಂದು ಆರಂಭ ಆಗ್ಬೋದಾ? ಈಗ 3 ಗುಂಪುಗಳಿದೆ. ಎ ಗುಂಪು, ಬಿ ಗುಂಪು, ಸಿ ಗುಂಪು ಅಂತಿದೆ. ಎ ಗುಂಪಿನವ್ರು ನೀವೇ ನಮ್ಗೆ 1/2% ನಮ್ಮಲ್ಲಿ ಕೊಟ್ಬಿಡಿ ಅಂತ ಕೇಂದ್ರ ಸರ್ಕಾರ ಕಳಿಸಿದ್ರೆ ಅಲ್ಲಿ ನಾವು ಏನಾದ್ರೂ ಹೋರಾಟ ಮಾಡ್ಕೊಂಡು 3rd ಶೆಡ್ಯೂಲ್ ನಲ್ಲಿ ನಮ್ಮನ್ನು ಹಾಕಿಸ್ಕೊಳ್ತೀವಿ. ಇದು ಒಂದು ಅವಕಾಶ ಮುಂದ್ಗಡೆ. ಈ 3 ಅವಕಾಶಗಳನ್ನ ನೀವು ಪರಿಗಣಿಸಬೇಕು ಅಂತ ನಾನಿಲ್ಲಿ ಅವ್ರನ್ನ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಸ್ತಾ ಇದ್ದೀನಿ. ಯಾಕಂದ್ರೆ 3 ಜನ ಬಹಳ ಆಪ್ತರಷ್ಟೇ ಅಲ್ಲ, ಅವರು ಬಹಳ ಆತ್ಮೀಯರು ಮತ್ತು ಹೃದಯದಿಂದ ಅವರು ಎಲ್ಲವನ್ನೂ ಕೂಡ ಪ್ರಯತ್ನಿಸುವಂಥವ್ರು. ಬೆದಲಿನಿಂದ ಅಲ್ಲ, ಹೃದಯದಿಂದ ಮಾಡುವಂಥವ್ರು. ಅವ್ರಿಗೆ ಯಾವುದ್ರ ನೋವು ಗೊತ್ತಿದೆ. ಯಾಕಂದ್ರೆ ಆ ನೋವನ್ನ ಇವರು ಅನುಭವಿಸಿ ಆ ದಾರಿಯಲ್ಲೇ ಬಂದವರು. ಆದ್ರಿಂದ ನಿಮ್ಮ ನೋವು ಅವ್ರಿಗೂ ಗೊತ್ತಿದೆ. ಹಾಗಾಗಿ ನಿಮ್ಮನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇದ್ರಲ್ಲಿ